KCET ವಿದ್ಯಾರ್ಥಿಗಳಿಗೆ 2 ಹೊಸ ಅಪ್ಡೇಟ್ನ ಬೆಳಗಿದೆ KE ಕಡೆಯಿಂದ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಆ ಒಂದು ಅಪ್ಡೇಟ್ ನಿಮಗೆ ಬೇಕಂತ ಹೇಳಿದರೆ ನೀವು KE ವೆಬ್ಸೈಟಿಗೆ ಬಂದು ಚೆಕ್ ಮಾಡ್ಕೋಬೋದು. ಮತ್ತು ಹಾಗೆಯೇ ಈ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಶಾರ್ಟಾಗಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಫಸ್ಟ್ ಬಂದಿರೋ ಅಪ್ಡೇಟ್ ಏನಂತ ಹೇಳಿದರೆ, ಆರ್ಕಿಟೆಕ್ಚರ್ ಕೋರ್ಸ್ಗೆ ಅಡ್ಮಿಷನ್ಗೋಸ್ಕರ ಮಾರ್ಕ್ಸ್ನ ಕಡಿಮೆ ಮಾಡಿದ್ದಾರೆ. ಅದೇ ಮುಂಚೆ ಮಿನಿಮಮ್ 50% ಇರಬೇಕಂತ ಹೇಳಾಗಿತ್ತು, ಬಟ್ ಇವಾಗ ಮಿನಿಮಮ್ 45%ನ ಸ್ಕೋರ್ ಮಾಡಿರಬೇಕು ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ತೊಗೋಬೇಕಾದ್ರೆ ಹಂಗಂತ ಹೇಳಿದ್ದಾರೆ. ಸೊ ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ CET ಅಪ್ಲಿಕೇಶನ್ನ ಹಾಕಿರ್ತಾರೆ ಮತ್ತು ಅದರ ಜೊತೆಗೆ ಯಾರ್ಯಾರು ನಾಟ ಎಕ್ಸಾಮ್ನ ಬರೆದು ಅವ್ರದ್ದು ಎಕ್ಸಾಮ್ ಚೆನ್ನಾಗಿದೆ, ಸೊ ಅಂಥವಿದ್ದದ್ದು ಇವಾಗ ಅವ್ರದ್ದು ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಏನೇ ಅಪ್ಲೋಡ್ ಮಾಡಬೇಕಂತ ಹೇಳಿದ್ರೆ ನಾಟ ಸ್ಕೋರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು, UGCETದು ಅಪ್ಲಿಕೇಶನ್ ಫಾರ್ಮ್ ಒಂದು ಅಪ್ಲೋಡ್ ಮಾಡಬೇಕು, ಅದಾಂತರ ಅಡ್ಮಿಷನ್ ಟಿಕೆಟ್ ಒಂದು ಅಪ್ಲೋಡ್ ಮಾಡಬೇಕು. ಸೊ ಇದಕ್ಕೆ ನಮಗೆ ಲಿಂಕ್ ಕೂಡ ಕೊಟ್ಟಿರ್ತಾರೆ. ಸೊ ಆಲ್ರೆಡಿ ಯಾರು CET ಅಪ್ಲಿಕೇಶನ್ನ ಹಾಕಿರ್ತಾರೆ ಅವರು ಡೈರೆಕ್ಟಾಗಿ ಲಾಗಿನ್ ಆಗಿ ಈ ಎಲ್ಲ ಕೆಲಸನ ಮಾಡ್ಕೋಬೇಕಾಗುತ್ತೆ. ಬಟ್ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಓನ್ಲಿ ನಾಟ ಎಕ್ಸಾಮ್ನ ಬರೆದಿದ್ದು ಅವರು KCET ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಅವಕಾಶ ಕೊಟ್ಟಿರ್ತಾರೆ. ಸೊ ಇವಾಗ ಇಂಥ ವಿದ್ಯಾರ್ಥಿಗಳಿಗೆ 11ನೇ ತಾರೀಕಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ನ ಓಪನ್ ಮಾಡಿರ್ತಾರೆ. ಮತ್ತು ಇದಕ್ಕೆ 13ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಓನ್ಲಿ ನಾಟ ಎಕ್ಸಾಮ್ನ ಬರೆದು CET ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳಿದ್ರೆ ಸೊ CET ಅಪ್ಲಿಕೇಶನ್ ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಆರ್ಕಿಟೆಕ್ಚರ್ ಕೋರ್ಸ್ಗೆ KCET ಕೌನ್ಸಿಲಿಂಗ್ ಥ್ರೂ ಅಡ್ಮಿಷನ್ ತೊಗೋಬೇಕಂತ ಹೇಳಿದ್ರೆ CET ಅಪ್ಲಿಕೇಶನ್ನ ನೀವು ಕಂಪಲ್ಸರಿಯಾಗಿ ಹಾಕಲೇಬೇಕು. ಸೊ ಹಾಗಾಗಿ ಇವಾಗ ನಿಮಗೆ ಲಿಂಕ್ನ ಓಪನ್ ಮಾಡಿದ್ದಾರೆ. ಸೊ 11ನೇ ತಾರೀಕಿಂದ 13ನೇ ತಾರೀಕಿನವರೆಗೆ ಈ ಒಂದು ಕೆಲಸ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಈ ಕೆಲಸನ ಮಾಡಿ ಆ ನಂತರ ಮತ್ತೊಮ್ಮೆ ನೀವು 15ನೇ ತಾರೀಕು ಒಳಗಡೆ ಈ ಎಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಿರುತ್ತೆ. ಅಂದರೆ ನಾಟ ಸ್ಕೋರ್ ಕಾರ್ಡ್ ಮತ್ತು CET ಅಪ್ಲಿಕೇಶನ್ನ ನೀವು ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇಲ್ಲಿ 2 ಕ್ಯಾಂಡಿಡೇಟ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾನೆ. ಸೊ ಅವರು CET ಅಪ್ಲಿಕೇಶನ್ನ ಹಾಕಿರ್ಬೋದು ಅಥವಾ ಹಾಕಿರದೇ ಇರ್ಬೋದು. ಬಟ್ ನಾಟ ಎಕ್ಸಾಮ್ನ ಬರೆದು ಆರ್ಕಿಟೆಕ್ಚರ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ರೆ ಅವರು ಈ ಕೆಲಸನ ತಪ್ಪದೇ ಮಾಡ್ಕೋಬೇಕಾಗುತ್ತೆ. ಸೊ ಈ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ 15ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಡೇಟ್ನ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಲ್ಲ. ಹಾಗಾಗಿ ಈ ಒಂದು ಕೆಲಸನ ನೀವು ಕೂಡ ಮಾಡ್ಕೊಳ್ಳಿ ಮತ್ತು ಹಾಗೆಯೇ ನಿಮ್ಮೆಲ್ಲ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಕೂಡ ಇದನ್ನು ತಿಳ್ಕೊಂಡು ಅವ್ರ ಕೆಲಸನ ಮಾಡ್ಕೋತಾರೆ. ಸೊ ಇದಕ್ಕೋಸ್ಕರ ಅಪ್ಲೈ ಮಾಡೋಕ್ಕೆ ನಮಗೆ UGCET ಸೆಕ್ಷನಲ್ಲಿ 2 ಹೊಸ ಲಿಂಕ್ನ ಕೊಟ್ಟಿರ್ತಾರೆ. ಅಂದರೆ ಒಂದು ನೋಟಿಫಿಕೇಷನ್ದು ಲಿಂಕ್ ಇದೆ. ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ನೋಡ್ಕೊಂಡಿವಿ. ಅದಾದ ನೆಕ್ಸ್ಟ್ ಬಂದು ಇಲ್ಲಿ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತಾರೆ. ಸೊ ಇವಾಗ ಕ್ಯಾಂಡಿಡೇಟ್ ಹೊಸದಾಗಿ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಮತ್ತು ಆಲ್ರೆಡಿ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಅವರು ಲಾಗಿನ್ ಆಗಿ ಜಸ್ಟ್ ಅಲ್ಲಿ ಹೇಳಿದ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ 2 ಆಪ್ಷನ್ ನಿಮಗೆ ಸಿಗುತ್ತೆ. ಬಟ್ ಯಾರಾದರೂ ಕ್ಯಾಂಡಿಡೇಟ್ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಹೇಳಿದ್ರೆ ಸೊ ಈ ಎಲ್ಲ ಡಾಕ್ಯುಮೆಂಟ್ನ ಫಸ್ಟಿಗೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ಈ ಎಲ್ಲ ಇನ್ಫಾರ್ಮೇಷನ್ನ ಕೇಳ್ತಾರೆ. ಈ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ರೆಡಿ ಇದ್ದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೂ ಜಾಸ್ತಿ ಟೆನ್ಷನ್ ಆಗೋಲ್ಲ. ಅಂದರೆ ಬೇಗ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಬಂದಿರೋ ಅಪ್ಡೇಟ್ ಇಷ್ಟೇ ಆಗಿರುತ್ತೆ. ಸೊ ಇದೇ ಥರ ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದಾಗ ನಾವು ನಿಮಗೆ ಇದೇ ಥರ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಬೇರೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಹಾಗೆಯೇ ಈ ಇನ್ಫಾರ್ಮೇಷನ್ ಯೂಸ್ ಮಾಡಿಸಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ. ಟಾಟಾ.